ನಾನ್ ಇವತ್ತು ತೋರಿಸ್ತಾರೋ ಬೈಕ್ ಬಂದು ಸುಜುಕಿ ಸಮರಾಯ್ 1990 ಸೂಪರ್ 8 ಬೈಕ್. ಈ ಬೈಕ್ ಗೆ ಇನ್ನೊಂದ್ ಹೆಸರೇ ನೋ ಪ್ರಾಬ್ಲಮ್ ಬೈಕ್ ಅಂತ. ಯಾಕೆ ಕರಿತಾ ಇದ್ರು ಅಂದ್ರೆ ಸಿಂಪಲ್, ಈ ಬೈಕ್ ಗೆ ನಾವ್ ಯಾವುದೇ ರೀತಿಯ ಖರ್ಚು ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇದು ನಿಜಾನ ಅನ್ಸ್ಬೋದು, ಅನ್ಸೋರು ಫುಲ್ ಸ್ಟೋರಿ ಕೇಳಿ. ಸಮರಾಯ್ ಅಂದ್ರೆ ಜಪಾನ್ ದೇಶದ ಯೋಧರ ಹೆಸರು, ಶಕ್ತಿಗೆ ಮತ್ತೆ ಗೌರವಕ್ಕೆ ಪ್ರತೀಕ. 1993ರಲ್ಲಿ ಟಿವಿಎಸ್ ಸುಜುಕಿ ಅವರು ಈ ಯೋಧರ ಹೆಸರಲ್ಲಿ ಬೈಕ್ ನ ಭಾರತದ ಜನರಿಗೆ ಪರಿಚಯ ಮಾಡಿಸ್ತಾರೆ. ಆ ಟೈಮ್ ಅಲ್ಲಿ AX100, ಸುಪ್ರಾ, ಶೋಗನ್, RX100 ಬೈಕ್ ಗಳಿದೆ. ಒಂದ್ ಫ್ಯಾಮಿಲಿ ಬೈಕ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಜನರಿಗೆ ಸೇರಿದ ಗಾಡಿನೇ ಈ ಸುಜುಕಿ ಸಮರಾಯ್. ಇನ್ನು ಫೀಚರ್ ವಿಷಯಕ್ಕೆ ಬಂದ್ರೆ 98.2cc ಪೆಟ್ರೋಲ್ ಇಂಜಿನ್, 2 ಸ್ಟ್ರೋಕ್ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್, 7.8 bhp, 9.8 ನ್ಯೂಟನ್ ಮೀಟರ್ ಟಾರ್ಕ್, 4 ಸ್ಪೀಡ್ ಮ್ಯಾನ್ಯುಯಲ್ ಮತ್ತೆ ಮ್ಯಾಕ್ಸಿಮಮ್ ಸ್ಪೀಡ್ ಅಂದ್ರೆ 95 km/h ಹೋಗ್ತಿತ್ತು. 50 to 55 ಮೈಲೇಜ್. ಫ್ರಂಟ್ ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವರ್ ಆದ್ರೆ ಬ್ಯಾಕ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್. 12 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಇತ್ತು. ಒಂದು ಸಿಂಪಲ್ ಡಿಸೈನ್ ಇರೋ ಬೈಕ್. ಆಗಿನ ಕಾಲದಲ್ಲಿ 25 ರೂಪಾಯಿ ಪೆಟ್ರೋಲ್ ರೇಟ್ ಇದ್ರೆ ಕೇವಲ 45 ಪೈಸಾ ಮಾತ್ರ 1 ಕಿಲೋಮೀಟರ್ ಖರ್ಚಾಗ್ತಾ ಇತ್ತು. ರೆಡ್, ಬ್ಲಾಕ್ ಅಂಡ್ ಗ್ರೀನ್ ಕಲರ್ ಅಲ್ಲಿ ಈ ಬೈಕ್ ಗಳು ಬಂತು. ಇನ್ನು ಈ ನೋ ಪ್ರಾಬ್ಲಮ್ ಬೈಕ್ ಅನ್ನೋದು ನಿಜಾನ ಇಲ್ಲ ಒಂದು ಕಂಪನಿ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಅಂತ ಕೇಳಿದ್ರೆ ಫುಲ್ ಸ್ಟೋರಿ ಕೇಳಿ.